ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಜೇನ್ ಆಸ್ಟಿನ್ ಅವರ ಎಮ್ಮಾ ಕಾದಂಬರಿಯ ಆಳಕ್ಕೆ ಇಳಿಯೋಣ. ಇದು 1915ರಲ್ಲಿ ಬಂದಿದ್ದಲ್ವಾ? ಹೌದು, 1915 ಒಂದು ಕ್ಲಾಸಿಕ್ ಅಂತಾನೆ ಹೇಳ್ಬೋದು. ನಿಜ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಮಾತ್ರ ಅಲ್ಲ, ಇದರಲ್ಲಿ ಆಳವಾದ ಸಾಮಾಜಿಕ ವಿಡಂಬನೆ, ಮನೋವೈಜ್ಞಾನಿಕ ಒಳನೋಟಗಳು ಎಲ್ಲವೂ ಇದೆ. ಖಂಡಿತವಾಗಿಯೂ ಆಸ್ಟಿನ್ ಅವರ ಬರವಣಿಗೆಯ ಶೈಲಿಯೇ ಹಾಗಿದೆ. ನಮ್ಮ ಮುಂದಿರೋದು ಎಮ್ಮಾ ಸಾರಾಂಶ, ವಿಶ್ಲೇಷಣೆ ಮತ್ತು ವಿಷಯಗಳು ಅನ್ನೋ ಒಂದು ಲೇಖನದ ಕೆಲವು ಭಾಗಗಳು. ಇದರ ಸಹಾಯದಿಂದ ಕಾದಂಬರಿಯ ಮುಖ್ಯ ಅಂಶಗಳು, ಪಾತ್ರಗಳು ಮತ್ತೆ ಅದರ ಆಳವಾದ ಅರ್ಥಗಳನ್ನು ಸ್ವಲ್ಪ ವಿಶ್ಲೇಷಣಾತ್ಮಕವಾಗಿ ನೋಡೋಣ ಅಂತ. ಸರಿ, ಖಂಡಿತ ನೋಡೋಣ. ಸರಿ, ಹಾಗಾದರೆ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲಿಗೆ ಕಥಾನಾಯಕಿ ಎಮ್ಮಾ ವುಡ್ಹೌಸ್. ಎಮ್ಮ ಸುಂದರಿ, ಬುದ್ಧಿವಂತೆ, ಶ್ರೀಮಂತೆ ಎಲ್ಲವೂ ಹೌದು. ಆದರೆ ಸ್ವಲ್ಪ ಅಹಂಕಾರ ಜಾಸ್ತಿ ಅಲ್ವಾ? ತಾನೇ ಎಲ್ಲರ ಜೋಡಿಗಳನ್ನ ಸರಿಯಾಗಿ ಮ್ಯಾಚ್ ಮಾಡಬಲ್ಲೆ ಅಂತ ಒಂದು ನಂಬಿಕೆ. ಹೌದು, ಅದೇ ಸಮಸ್ಯೆ ಆಗೋದು. ಅವಳ ಈ ಮ್ಯಾಚ್ ಮೇಕಿಂಗ್ ಪ್ರಯತ್ನಗಳಿದೆಯಲ್ಲ, ಶುರುವಲ್ಲೇ ಎಡವಟ್ಟಾಗುತ್ತೆ. ಹೌದು. ಉದಾಹರಣೆಗೆ ಹ್ಯಾರಿಯೆಟ್ ಸ್ಮಿತ್ ವಿಷಯದಲ್ಲಿ. ಕರೆಕ್ಟ್. ತನ್ನ ಗೆಳತಿ ಹ್ಯಾರಿಯೆಟ್ಗೆ ಮಿಸ್ಟರ್ ಎಲ್ಟನ್ನ ಹೊಂದಿಸೋಕೆ ಹೋಗ್ತಾಳೆ, ಆದ್ರೆ ಎಲ್ಟನ್ ಪ್ರಪೋಸ್ ಮಾಡೋದೇ ಎಮ್ಮಾಗೆ. ಅದು ಅವಳಿಗೆ ದೊಡ್ಡ ಶಾಕ್ ಆಗತ್ತೆ ಅಲ್ವಾ? ಬಹುಶಃ ಅವಳ ತಪ್ಪು ಕಲ್ಪನೆಗೆ ಸಿಕ್ಕ ಮೊದಲ ಪಾಠ ಅದು. ಹೌದು, ಖಂಡಿತವಾಗಿಯೂ. ತನ್ನ ಜಡ್ಜ್ಮೆಂಟ್ ಎಷ್ಟು ತಪ್ಪಿತ್ತು ಅಂತ ಅವಳಿಗೆ ಆಗ ಅರಿವಾಗತ್ತೆ. ಕಥೆ ಮುಂದೆ ಹೋದ ಹಾಗೆ ಫ್ರಾಂಕ್ ಚರ್ಚಿಲ್ ಮತ್ತು ಜೀನ್ ಫೇರ್ಫ್ಯಾಕ್ಸ್ ಬರ್ತಾರೆ ಹೈಬ್ರಿ ಅನ್ನೋ ಹಳ್ಳಿಗೆ. ಇಲ್ಲಿ ಸ್ವಲ್ಪ ಕಥೆ ಕಾಂಪ್ಲಿಕೇಟೆಡ್ ಆಗುತ್ತೆ ಅನಿಸುತ್ತೆ. ಯಾಕಂದ್ರೆ ಈ ಫ್ರಾಂಕ್ ಚರ್ಚಿಲ್ ಅವನು ಎಮ್ಮ ಜೊತೆ ಫ್ಲರ್ಟ್ ಮಾಡ್ತಾನೆ ಅಲ್ವಾ? ಹೌದು. ಹಾಗೆ ಮಾಡ್ತಾ ಮಾಡ್ತಾ ಅವನು ಜೇನ್ ಫೇರ್ಫ್ಯಾಕ್ಸ್ ಜೊತೆ ರಹಸ್ಯವಾಗಿ ಎಂಗೇಜ್ ಆಗಿರೋದನ್ನ ಮುಚ್ಚಿಡ್ತಾನೆ. ನಿಜ. ಇಲ್ಲಿ ಆಸ್ಟಿನ್ ಅವರ ಬರವಣಿಗೆಯ ಚಾಕಚಕ್ಯತೆ ಕಾಣೋದು. ಅವರು ಕೇವಲ ಪಾತ್ರಗಳನ್ನ ತೋರಿಸ್ತಾ ಇಲ್ಲ. ಅಂದ್ರೆ ಆ ಕಾಲದ ಸಮಾಜದಲ್ಲಿ ಗಂಡಸರಿಗಿದ್ದ ಒಂದು ಥರದ ಫ್ರೀಡಮ್, ಆ ಗೌಪ್ಯತೆ ಕಾಪಾಡಿಕೊಳ್ಳೋ ಅವಕಾಶ, ಅದನ್ನ ಫ್ರಾಂಕ್ ಮೂಲಕ ತೋರಿಸ್ತಾರೆ. ಇನ್ನೊಂದ್ ಕಡೆ ಜೇನ್ ಫೇರ್ಫ್ಯಾಕ್ಸ್ ಪಾತ್ರ. ಅವಳ ಪಾತ್ರ, ಅವಳು ಪ್ರತಿಭಾವಂತೆ ಆಗಿದ್ರು ಮಹಿಳೆಯರಿಗೆ ಎಷ್ಟೊಂದು ಸೀಮಿತ ಅವಕಾಶಗಳಿತ್ತು ಅನ್ನೋದನ್ನ ಅವಳ ಸ್ಥಿತಿ ತೋರಿಸುತ್ತೆ. ಅವಳು ಗೌಪ್ಯವಾಗಿರಬೇಕಾಗುತ್ತೆ. ಹಾಗಾದ್ರೆ ಎಮ್ಮಾ ಕೇವಲ ತಪ್ಪುಗಳ ರಾಶಿನೇ ಮಾಡ್ತಾಳ ಅಥವಾ ಅವಳು ಪಾಠ ಕಲಿಯೋದಿದೆಯಾ? ಆ ಪಾತ್ರದಲ್ಲಿ ಬೆಳವಣಿಗೆ ಕಾಣಿಸ್ತಾ? ಖಂಡಿತ ಇದೆ. ಅದೇ ಆಕ್ಚುಲಿ ಕಾದಂಬರಿಯ ಮುಖ್ಯ ವಿಷಯ. ಅವಳು ಕಲಿಯುತ್ತಾಳೆ. ವಿಶೇಷವಾಗಿ ಆ ಬಾಕ್ಸ್ ಹಿಲ್ ಪಿಕ್ನಿಕ್ ಘಟನೆ ಇದೆಯಲ್ಲ, ಅಲ್ಲಿ ಮಿಸ್ ಬೇಟ್ಸ್ರನ್ನು ಅಂದ್ರೆ ಜೇನುನ ಚಿಕ್ಕಮ್ಮನನ್ನ ಅವಮಾನ ಮಾಡ್ತಾಳೆ. ಹೌದು, ಅದು ಬಹಳ ಒಂಥರ ಮುಜುಗರದ ಪ್ರಸಂಗ. ಆಗ ಮಿಸ್ಟರ್ ನೈಟ್ಲಿ, ಎಮ್ಮಳ ಸ್ನೇಹಿತ ಮತ್ತೆ ವಿಮರ್ಶಕ, ಅವಳನ್ನ ತೀಕ್ಷ್ಣವಾಗಿ ತಿದ್ದುತ್ತಾನೆ. ಅದು ಎಮ್ಮಾಗೆ ತುಂಬಾ ನೋವು ಕೊಡುತ್ತೆ. ಅಲ್ಲಿಂದ ಅವಳ ಆತ್ಮಾವಲೋಕನ ಶುರುವಾಗುತ್ತೆ. ತನ್ನ ಅಹಂಕಾರ, ಬೇರೆಯವರ ಭಾವನೆಗಳ ಬಗ್ಗೆ ತನಗಿದ್ದ ನಿರ್ಲಕ್ಷ್ಯ, ಇದೆಲ್ಲ ಅವಳಿಗೆ ನಿಧಾನವಾದ ಅರ್ಥ ಆಗುತ್ತೆ. ಅಂದ್ರೆ ನೈಟ್ಲಿ ಅವರ ಆ ನೇರವಾದ ಮಾತುಗಳೇ ಅವಳ ಕಣ್ಣು ತೆರೆಸಿದ್ದೊಂದ್ರೆ ಹೇಳ್ಬೋದಾ? ಬಹುತೇಕವಾಗಿ ಹೌದು. ಅದು ಅವಳ ನೈತಿಕ ಬೆಳವಣಿಗೆಗೆ ಒಂದು ಮುಖ್ಯವಾದ ಘಟ್ಟ. ಇದು ದೊಡ್ಡ ಚಿತ್ರಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ಅಂದ್ರೆ ಕಾದಂಬರಿ ಕೇವಲ ಪ್ರೀತಿ, ಮದುವೆ ಬಗ್ಗೆ ಮಾತ್ರನಾ? ಖಂಡಿತ ಇಲ್ಲ. ನೀವು ದೊಡ್ಡ ಚಿತ್ರಣ ಕೇಳಿದ್ರಲ್ಲ ನೋಡಿ, ಇದು 19ನೇ ಶತಮಾನದ ಇಂಗ್ಲೆಂಡ್ನ ಸಮಾಜದ ಕನ್ನಡಿ. ಸಾಮಾಜಿಕ ಸ್ಥಾನಮಾನ, ಆಸ್ತಿ ಮತ್ತೆ ಮದುವೆ, ಇವು ಮೂರೂ ಹೇಗೆ ಒಂದಕ್ಕೊಂದು ಹೆಣೆದುಕೊಂಡಿದ್ವು ಅನ್ನೋದನ್ನ ಆಸ್ಟಿನ್ ತೋರಿಸ್ತಾರೆ. ಮದುವೆ ಅನ್ನೋದು ಕೇವಲ ಪ್ರೀತಿಯ ವಿಚಾರ ಆಗಿರ್ಲಿಲ್ಲ. ಹಾಗಾದ್ರೆ ಅದು ಒಂದ್ ರೀತಿ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಯ ತಂತ್ರ ಕೂಡ ಆಗಿತ್ತು, ವಿಶೇಷವಾಗಿ ಮಹಿಳೆಯರಿಗೆ. ಆಸ್ಟಿನ್ ಇದನ್ನ ತುಂಬಾ ಸೂಕ್ಷ್ಮವಾಗಿ, ವ್ಯಂಗ್ಯವಾಗಿ ಹೇಳ್ತಾರೆ. ಈ ಸಾಮಾಜಿಕ ವಿಮರ್ಶೆಯನ್ನ ಅವರು ಬರವಣಿಗೆಯಲ್ಲಿ ತರೋ ಒಂದು ತಂತ್ರ ಇದೆ ಅಂದಿರಿ. ಆ ಫ್ರೀ ಇಂಡೈರೆಕ್ಟ್ ಡಿಸ್ಕೋರ್ಸ್, ಅದು ಹೇಗೆ ಕೆಲಸ ಮಾಡುತ್ತೆ? ಅದು ಆಸ್ಟಿನ್ ಅವರ ಒಂದು ಸಿಗ್ನೇಚರ್ ಸ್ಟೈಲ್ ಅಂತ ಹೇಳ್ಬೋದು. ಅಂದ್ರೆ ಕಥೆ ಹೇಳೋ ನಿರೂಪಕರ ಧ್ವನಿ ಇದೆಯಲ್ಲ, ಅದು ಮತ್ತು ಪಾತ್ರದ ಆಲೋಚನೆಗಳು, ಇಲ್ಲಿ ಎಮ್ಮಾಳ ಯೋಚನೆಗಳು ಸರಾಗವಾಗಿ ಒಂದರೊಳಗೆ ಒಂದು ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಓದುಗರು ನೇರವಾಗಿ ಎಮ್ಮಾಳ ಮನಸ್ಸಿನೊಳಗೆ ನೋಡ್ದ ಹಾಗೆ ಆಗುತ್ತಾ? ಎಕ್ಸಾಕ್ಟ್ಲಿ. ನಾವು ಅವಳ ದೃಷ್ಟಿಕೋನದಿಂದಲೇ ಜಗತ್ತನ್ನ ನೋಡ್ತೀವಿ. ಆದರೆ ಅದೇ ಸಮಯದಲ್ಲಿ ನಿರೂಪಕರ ಒಂದು ಸೂಕ್ಷ್ಮ ವ್ಯಂಗ್ಯದಿಂದಾಗಿ ಅವಳ ತಪ್ಪು ಗ್ರಹಿಕೆಗಳು, ಅವಳ ಪೂರ್ವಾಗ್ರಹಗಳು ಕೂಡ ನಮಗೆ ಗೊತ್ತಾಗತ್ತೆ. ವಾವ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಟೆಕ್ನಿಕ್. ಅಂದ್ರೆ ಎಮ್ಮ ಜಗತ್ತನ್ನ ಹೇಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾಳೆ ಅನ್ನೋದು ನಮಗೆ ನೇರವಾಗಿ ಗೊತ್ತಾಗುತ್ತೆ.
ಹೌದು, ಇದು ನಾವು ನಮ್ಮನ್ನ ಮತ್ತು ಬೇರೆಯವರನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅಥವಾ ಕೆಲವೊಮ್ಮೆ ಹೇಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋ ಒಂದು ಯೂನಿವರ್ಸಲ್ ಪ್ರಶ್ನೆಯನ್ನೇ ಕೇಳುತ್ತೆ. ಕಥೆಯ ಕೊನೆಯಲ್ಲಿ ಫ್ರ್ಯಾಂಕ್ ಮತ್ತೆ ಜೇನ್ನ ರಹಸ್ಯ ಬಯಲಾದಾಗ ಮತ್ತೆ ಹ್ಯಾರಿಯೆಟ್ ತನಗೆ ನೈಟ್ಲಿ ಮೇಲೆ ಪ್ರೀತಿ ಇದೆ ಅಂತ ಹೇಳಿದಾಗ ಆಗ ಎಮ್ಮಗೆ ಒಂದು ದೊಡ್ಡ ಶಾಕ್ ಆಗತ್ತಲ್ವಾ? ಶಾಕ್ ಜೊತೆಗೆ ಒಂದು ಅರಿವು ಕೂಡ. ಆಗ್ಲೇ ಅವಳಿಗೂ ತನಗೂ ನೈಟ್ಲಿ ಮೇಲೆ ನಿಜವಾಗಿಯೂ ಪ್ರೀತಿ ಇದೆ ಅನ್ನೋದು ಗೊತ್ತಾಗೋದು. ಅವಳ ಭ್ರಮೆಗಳೆಲ್ಲ ಕಳಚಿಬೀಳ್ತವೆ. ಹಾಗಾದ್ರೆ ಈ ಇಡೀ ಕಾದಂಬರಿಯ ಒಟ್ಟಾರೆ ಸಂದೇಶ ಏನು ಅಂತ ಹೇಳ್ಬೋದು? ಇದರ ಅರ್ಥವೇನು? ನೋಡಿ, ಎಮ್ಮ ಕೇವಲ ತಪ್ಪು ತಿಳುವಳಿಕೆಗಳ ಒಂದು ಕಾಮಿಡಿ ಅಲ್ಲ, ಅದಕ್ಕಿಂತ ಹೆಚ್ಚು ಇದು ಒಬ್ಬ ವ್ಯಕ್ತಿಯ ಆಂತರಿಕ ಪ್ರಯಾಣ. ಉರುವದ ಮೇಲೆ ನಿಲ್ಲುವ ಪ್ರೀತಿಯನ್ನ ಹೇಗೆ ಕಂಡುಕೊಳ್ಳುವುದು ಅನ್ನೋ ಕಥೆ ಇದು. ಅಂದ್ರೆ ಎಮ್ಮಾಳ ತಪ್ಪುಗಳ ಮೂಲಕವೇ ನಾವು ಈ ಪಾಠಗಳನ್ನ ಕಲಿಯೋದು. ನಿಖರವಾಗಿ ಎಮ್ಮಾಳ ದೋಷಗಳ ಮೂಲಕ ಆಸ್ಟಿನ್ ನಮ್ಮೆಲ್ಲರಲ್ಲೂ ಇರೋ ಗ್ರಹಿಕೆಯ ದೋಷಗಳನ್ನ, ನಮ್ಮನ್ನ ಮತ್ತು ಇತರರನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುವುದರಲ್ಲಿರೋ ಸವಾಲ್ಗಳನ್ನ ಪರಿಶೋಧನೆ ಮಾಡ್ತಾರೆ. ಈ ಚರ್ಚೆ ನಂತರ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಬಿಟ್ಟೋಗ್ಬೋದು ಅನ್ಸುತ್ತೆ. ಖಂಡಿತ. ಏನು? ನಮ್ಮ ಸ್ವಂತ ಪೂರ್ವಗ್ರಹಗಳು, ತಪ್ಪು ಕಲ್ಪನೆಗಳು ಮತ್ತು ನಾವು ಕೆಲವೊಮ್ಮೆ ಬೇರೆಯವರ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತೀವಲ್ಲ, ಅದು ಅವರ ಮೇಲೆ ಅಷ್ಟೇ ಅಲ್ಲ, ನಮ್ಮ ಮೇಲೂ ಕೂಡ ಎಷ್ಟು ಆಳವಾದ, ಕೆಲವೊಮ್ಮೆ ನಾವು ಊಹಿಸನ ಪರಿಣಾಮಗಳನ್ನ ಬೀರ್ಬೋದು ಅಲ್ವಾ?